ಇಡಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲಾಗಿಸಿತ್ತು. ಯಾರು ಕಲ್ಲೇಶ್ ಅನ್ನುವಂಥ ಅಧಿಕಾರಿ, ಸಸ್ಪೆಂಡ್ ಆಗಿರುವಂಥ ಅಧಿಕಾರಿ ದೂರನ್ನ ದಾಖಲು ಮಾಡಿದ್ರು. ಅವರನ್ನ ನಂಬಿ ಮುಖ್ಯಮಂತ್ರಿಗಳು ಕೆಟ್ರ. ಈಗ ಹೈಕೋರ್ಟ್ ಏನೋ ಇದಕ್ಕೆ ತಡೆಯಾಜ್ಞೆಯನ್ನ ಈಗ ನೀಡಿದೆ ಸದ್ಯದವರೆಗೂ ಕೂಡ. ಆದರೆ ವಾಟ್ ನೆಕ್ಸ್ಟ್? ಇದನ್ನ ನಂಬಿ ಅಧಿಕಾರಿಗಳು ಮುಖ್ಯಮಂತ್ರಿಗಳ ದಾರಿಯನ್ನೇ ತಪ್ಪಿಸಿ ಬಿಟ್ರ. ಯಾಕೆ ಹೀಗಾಯ್ತು ಈ ಪ್ರಕರಣ? ನೋಡೋಣ ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ ಹೇಳಿ. ಹೈಕೋರ್ಟ್ ನಿನ್ನೆ ಅಷ್ಟೇ ಈ ವಿಚಾರದಲ್ಲಿ ತಡೆಯಾಜ್ಞೆಯನ್ನ ನೀಡಿದೆ. ಇಡಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಕೇಸಿಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಭ್ರಷ್ಟನ ನಂಬಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಟ್ರ. ಕಳಂಕಿತ ಅಧಿಕಾರಿಯ ಮಾತನ್ನ ನಂಬಿ ಎಡವಟ್ಟು ಮಾಡಿಕೊಳ್ತಾ ಸರ್ಕಾರ ತಾವೇ ಸಸ್ಪೆಂಡ್ ಮಾಡಿದ ಅಧಿಕಾರಿಯನ್ನ ಕೊಟ್ಟಂತ ದೂರನ್ನ ಸಮರ್ಥಿಸಿಕೊಂಡ್ರ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ದಾರಿ ತಪ್ಪಿಸಿದ್ರ ಅಧಿಕಾರಿಗಳು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಇಡಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಕೇಸಿಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಭ್ರಷ್ಟನ ನಂಬಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಟ್ರ ಅನ್ನುವಂಥದ್ದು. ಕಳಂಕಿತ ಅಧಿಕಾರಿಯ ಮಾತನ್ನ ನಂಬಿ ಎಡವಟ್ಟು ಮಾಡಿಕೊಳ್ಳುತ್ತಾ ಸರ್ಕಾರ ಅಂತ ಹೇಳಿ ತಾವೇ ಸಸ್ಪೆಂಡ್ ಮಾಡಿದ ಅಧಿಕಾರಿಯ ಕೊಟ್ಟ ದೂರನ್ನೇ ಸಮರ್ಥಿಸಿಕೊಂಡ್ರ. ಅವರ ದೂರನ್ನ ಸಮರ್ಥಿಸಿಕೊಳ್ಳೋದಾದ್ರೆ ಅವ್ರನ್ನ ಸಸ್ಪೆಂಡ್ ಯಾಕೆ ಮಾಡಬೇಕಾಗಿತ್ತು? ಸಸ್ಪೆಂಡ್ ಮಾಡುವಂತ ಅಗತ್ಯತೆ ಏನಿತ್ತು? ಹಾಗೆ ಇಟ್ಕೊಳ್ಬಹುದಾಗಿತ್ತು. ಅಷ್ಟೊಂದು ನಂಬಿಕೆ, ಅಷ್ಟೊಂದು ವಿಶ್ವಾಸ ಈ ಕಳಂಕಿತ ಅಧಿಕಾರಿಯ ಮೇಲೆ ಇರುವನ್ನೋದೇ ಆದ್ರೆ ಸಸ್ಪೆಂಡ್ ಮಾಡೋ ಅಗತ್ಯತೆನೇ ಇರಲಿಲ್ಲ. ಹಾಗೆ ಇಟ್ಕೊಳ್ಬೇಕಾಗಿತ್ತು. ಸಸ್ಪೆಂಡ್ ಮಾಡಿ ಮತ್ತೆ ಅವ್ರು ಹೇಳುವಂಥದ್ದೇ ಸರಿ ಅನ್ನೋ ಮಟ್ಟಕ್ಕೆ ನೀವು ಹೋಗುವಂಥದ್ದಾದ್ರೆ ಯಾಕೆ ಸಸ್ಪೆಂಡ್ ಮಾಡಬೇಕು? ಹಾಗಾದ್ರೆ ಕಾಟಾಚಾರಕ್ಕೋಸ್ಕರ ಸಸ್ಪೆಂಡ್ ಆಯಿತು. ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರ ಅನ್ನುವಂಥದ್ದು, ಕರ್ತವ್ಯ ಲೋಪ ಭ್ರಷ್ಟಾಚಾರ ಆರೋಪ. ಸೊ ಕಲ್ಲೇಶ್ ವಿರುದ್ಧ ಇಲಾಖಾ ತನಿಖೆಗೆ ಆದೇಶವನ್ನ ನೀಡ್ತಾರೆ. ತಕ್ಷಣಕ್ಕೆ ಜಾರಿ ಬರೋ ರೀತಿಯಲ್ಲಿ ಹೇಳ್ತಾರೆ. ಅದರಲ್ಲಿ ಸ್ವತಃ ಅಲ್ಲಿ ನೋಡಿ, ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಸಹಿಯನ್ನ ಮಾಡ್ತಾರೆ ಕಲ್ಲೇಶ್ ಅವರ ವಿರುದ್ಧ. ಇದು ಅವರ ಮೇಲೆ ಬಂದಿರುವಂಥ ಆರೋಪಗಳ ವಿಚಾರದಲ್ಲಿ ಅವರ ಸಸ್ಪೆಂಡ್ ಮಾಡೋಕ್ಕೆ ಕಾರಣಗಳನ್ನು ಹಾಕಿ ಅವ್ರನ್ನ ಸಸ್ಪೆಂಡ್ ಅನ್ನ ಮಾಡಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದ್ಯ ಗಮನಕ್ಕೆ ಬರುತ್ತಿದೆ ಅಂತ ಹೇಳಿ ಸೊ ಅವ್ರ ಗಮನಕ್ಕೆ ತಂದು ಕಲ್ಲೇಶ್ ಬಿ ನಿರ್ದೇಶಕರು ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರ ಆರೋಪ ಸಿಎಂ ನಿರ್ದೇಶನದ ಮೇಲೆ ಈ ಅಮಾನತ್ತಾಗಿರೋದು. ಜಸ್ಟ್ ಯೋಚನೆ ಮಾಡ್ಕೊಳ್ಳಿ ಹೇಗಿದೆ ಅಂತೇಳಿ. ಜೂನ್ 22ರಂದು ಅಮಾನತ್ತಾಗಿದ್ದ ನಿಗಮದ ಮಾಜಿ ಎಂಡಿ ಕಲ್ಲೇಶ್, ಇಡಿ ಅಧಿಕಾರಿಗಳು ಅಮಾನತಾದ ಅಧಿಕಾರಿಯೇ ಇಡಿ ಅಧಿಕಾರಿಗಳು ಒತ್ತಡ ಹೇರಿದ್ದಾರೆ ಅಂತ ದೂರನ್ನ ಕಲ್ಲೇಶ್ ನೀಡಿರ್ತಾರೆ. ತಪ್ಪಿತಸ್ಥ ಅಧಿಕಾರಿಯ ದೂರನ್ನೇ ರಾಜ್ಯ ಸರ್ಕಾರ ನಂಬೋ ರೀತಿ ಹಂತಕ್ಕೆ ಹೋಗಿದೆ. ಇಡಿ ಹಾಗೂ ಕೇಂದ್ರದ ವಿರುದ್ಧ ಈಗ ಯುದ್ಧವನ್ನ ಸರ್ಕಾರ ಸಾರಿದಂಗೆ ಕಾಣಿಸ್ತಾ ಇದೆ. 22ನೇ ತಾರೀಕಿಗೆ ಅಮಾನತ್ತಾಗಿದ್ದ ನಿಗಮದ ಮಾಜಿ ಎಂಡಿ ಕಲ್ಲೇಶ್ ಅಮಾನತಾದ ಅಧಿಕಾರಿಯೇ ತಮ್ಮ ಉಳಿವಿಗಾಗಿ ಸರ್ಕಾರದ ದಿಕ್ಕನ್ನ ತಪ್ಪಿಸಿದ್ರ. ಇಡಿ ಅಧಿಕಾರಿಗಳು ಒತ್ತಡ ಹೇರಿದ್ದಾರೆ ಅಂತ ಕಲ್ಲೇಶ್ ದೂರನ್ನ ನೀಡಿರ್ತಾರೆ. ಅದನ್ನೇ ನಂಬಿ ಈಗ ರಾಜ್ಯ ಸರ್ಕಾರ ಹೋರಾಟವನ್ನ ಮಾಡ್ತು, ಪ್ರತಿಭಟನೆಯನ್ನ ಮಾಡ್ತು. ಆದ್ರೆ ಆದೇಶವನ್ನು ಹೊರಡಿಸುವಂತಹ ಸಂದರ್ಭದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡುವಂತಹ ಸಂದರ್ಭದಲ್ಲಿ ಅದು ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಅನ್ನುವಂಥದ್ದನ್ನ ಇಟ್ಟು ಅಲ್ಲಿ ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರ ಆರೋಪವನ್ನ ಹಾಕಿ ಅವರನ್ನ ಇಲಾಖಾ ತನಿಖೆಗೆ ಒಳಪಡಿಸಿ ಅವರನ್ನ ಸಸ್ಪೆಂಡ್ ಅಮಾನತು ಮಾಡಿರುವಂಥದ್ದು, ಆದೇಶವನ್ನ ಹೊರಡಿಸಿರುವಂಥದ್ದು. ಹೀಗಿರಬೇಕಾದ್ರೆ ಸಸ್ಪೆಂಡ್ ಮಾಡುವಂತ ಅಗತ್ಯತೆ ಇತ್ತು. ಆ ಅಧಿಕಾರಿಯ ಮಾತನ್ನೇ ನಂಬುವಂಥದ್ದಾದ್ರೆ ನೀವು ಅವ್ರು ದೂರು ಕೊಟ್ಟಿದ್ದು ಸರಿ ಅನ್ನುವಂಥ ವಿಚಾರಕ್ಕೆ ಹೋಗ್ಬಿಟ್ಟು ಅವ್ರನ್ನ ನಂಬಿಕೊಂಡು ನೀವು ಪ್ರತಿಭಟನೆ ಮಾಡ್ತೀರಿ ಅನ್ನೋದಾದ್ರೆ ಅವರ ಮೇಲೆ ಬಂದಿರುವಂಥ ಆರೋಪಗಳನ್ನು ಯಾಕೆ ನಂಬಿ ಅವ್ರನ್ನ ಇಲಾಖಾ ತನಿಖೆಗೆ ಒಳಪಡಿಸಿದ್ರಿ? ಅವರನ್ನ ಯಾಕೆ ಅಮಾನತು ಮಾಡಬೇಕಾಯ್ತು? ಎಲ್ಲವೂ ನೀವೇ ಹೇಳ್ತೀರಾ. ಒಂದ್ ಕಡೆಗೆ ಕರ್ತವ್ಯ ಲೋಪ ಭ್ರಷ್ಟಾಚಾರ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ಅಮಾನತು ಅಂತ ಹಾಕಿ ಅವರನ್ನು ಅಮಾನತು ಮಾಡಿ ಇಡ್ತೀರಾ. ಅದೇ ಭ್ರಷ್ಟಾಚಾರ ಕಳಂಕಿತ ಆರೋಪವನ್ನ ಹೊತ್ತಿರುವಂತಹ ಅಧಿಕಾರಿ ಹೋಗಿ ದೂರನ್ನ ಕೊಟ್ರೆ ಆ ದೂರು ಸರಿ ಇದೆ ಅಂತ ಹೇಳ್ಬಿಟ್ಟು ಹೋರಾಟವನ್ನ ಮಾಡ್ತೀರಾ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಅಧಿಕಾರಿಗಳು ಮುಖ್ಯಮಂತ್ರಿಯ ದಾರಿ ತಪ್ಪಿಸಿದ್ರು ಅಥವಾ ಸರ್ಕಾರವೇ ದಾರಿ ತಪ್ಪೋ ಗೊತ್ತಾಗ್ತಿಲ್ಲ. ಬಟ್ ಅಮಾನತು ಮಾಡುವಂತ ಹಂತಕ್ಕೆ ಹೋಗ್ಬಿಟ್ಟು ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರದ ಆರೋಪ ಹೊತ್ತು ಸಸ್ಪೆಂಡ್ ಮಾಡುವಂತ ಸರ್ಕಾರ ಸಸ್ಪೆಂಡ್ ಅನ್ನ ಯಾಕೆ ಮಾಡ್ತು? ಹಾಗಿದ್ದಾಗ ಇವ್ರ ಮಾತನ್ನೇ ನಂಬುವಂಥದ್ದಾದ್ರೆ ಇದು ಸಹಜವಾಗಿ ಎದ್ದೇಳುವಂತ ಪ್ರಶ್ನೆ ಅಲ್ವಾ ಸುಖೇಶ್? ಅರುಣ್, ಸಹಜವಾಗಿ ಹೇಳುವಂಥ ಒಂದು ಪ್ರಶ್ನೆ. ಯಾಕಂದರೆ ಜೂನ್ 22ನೇ ತಾರೀಕು ಕಲ್ಲೇಶ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರದ ಆರೋಪವೂ ಸೇರಿದಂತೆ ಅವರ ವಿರುದ್ಧ ಆರೋಪವನ್ನು ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದೆ ಸರ್ಕಾರ. ಆದರೆ ಅದೇ ಅಧಿಕಾರಿ ಇಡಿ ತನಿಖೆ ಎದುರಿಸುವಂಥ ಸಂದರ್ಭದಲ್ಲಿ ನನಗೆ ಇಡಿ ಅಧಿಕಾರಿಗಳು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರ ಹೆಸರನ್ನು ಹೇಳಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ
ಪೊಲೀಸ್ ದೂರನ್ನು ದಾಖಲಿಸಿದ್ದಾರೆ. ಹಾಗೆ ನೋಡಕ್ ಹೋದ್ರೆ ಅವ್ರನ್ನ ಇಡಿ ವಿಚಾರಣೆಗೆ ಕರೆದಿದೆ ಅನ್ನೋದು ಕೂಡ ನಿಜ. ವಿಚಾರಣೆ ಸಂದರ್ಭದಲ್ಲಿ ಏನು ಕೇಳಿದ್ದಾರೆ, ಏನು ಬಿಟ್ಟಿದ್ದಾರೆ ಅನ್ನುವಂಥದ್ದು ಅನಂತರದ ವಿಚಾರ. ಅವರು ಕೂಡ ದೂರನ್ನ ಕೊಡುವಂಥದ್ದು ಅಥವಾ ಒಬ್ಬ ಸಸ್ಪೆಂಡ್ ಆಗಿದ್ದ ಅಧಿಕಾರಿ ಆಗಿದ್ರು ಕೂಡ ದೂರು ಕೊಡಬಾರ್ದಂತಿಲ್ಲ, ಅವ್ರು ದೂರನ್ನ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಈಗ ಮುಜುಗರಕ್ಕೆ ಸಿಲುಕುವಂತ ಹಂತಕ್ಕೆ ಬಂದಿರುವಂಥದ್ದು. ತಾವೇ ಒಬ್ಬ ಕರ್ತವ್ಯ ಲೋಪ ಮಾಡಿದಂಥ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿಕೊಂಡು ಆ ಸಸ್ಪೆಂಡ್ ಆಗಿರುವ ಅಧಿಕಾರಿ ಇವತ್ತು ಶೆಲ್ಟರ್ ತಗೊಳ್ಳುವಂಥ ಪ್ರಯತ್ನದ ಭಾಗವಾಗಿ ಏನಾದರೂ ಕಂಪ್ಲೇಂಟ್ ಕೊಟ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ಸಚಿವರ ಹೆಸರನ್ನ ಹೇಳಿ ತಾನು ಕರ್ತವ್ಯ ಲೋಪ ಎಸಗಿರೋದನ್ನು ಸರಿಪಡಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಇದನ್ನೇನಾದರೂ ತಮ್ಮ ಶೆಲ್ಟರ್ ತೆಗೆದುಕೊಂಡು ಏನಾದರೂ ಮಾಡಿದ್ರ ಅನ್ನುವಂಥದ್ದು ಪ್ರಶ್ನೆ ಉದ್ಭವಿಸಿದಾಗ ಸಹಜವಾಗಿಯೇ ಸರ್ಕಾರವೇ ಮುಜುಗರಕ್ಕೆ ಸಿಲುಕುವಂಥದ್ದು. ಈ ರೀತಿ ಕರ್ತವ್ಯ ಲೋಪ ಮಾಡಿ ತಾವೇ ಸಸ್ಪೆಂಡ್ ಮಾಡಿದಂಥ ಅಧಿಕಾರಿ ತಮ್ಮ ಪರವಾಗಿ ದೂರು ಕೊಟ್ಟಿದ್ದೇನೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಕೂಡ ಸಮರ್ಥನೆ ಮಾಡಿಕೊಳ್ಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ. ಅರುಣ್, ಓಕೆ, ಹಾಗಿದ್ದಾಗ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರುತ್ತೆ ಅನ್ನೋದಾದ್ರೆ ಅದು ಒಬ್ಬರ ಇಬ್ಬರ ನಿರ್ಧಾರ ಆಗಿರೋದಿಲ್ಲ. ಸಹಜವಾಗಿ ಅಧಿಕಾರಿಗಳ ಮಾಹಿತಿಯನ್ನು ಕೂಡ ಪಡ್ಕೊಂಡಿರ್ತಾರೆ, ಆ ಇಲಾಖೆಯಲ್ಲಿ ಆಗಿರುವಂಥ ಒಂದಿಷ್ಟು ಬೆಳವಣಿಗೆಗಳ ಮಾಹಿತಿಯನ್ನು ಕೂಡ ಪಡ್ಕೊಂಡಿರ್ತಾರೆ. ಅದು ಕೂಡ ಮುಖ್ಯಮಂತ್ರಿಗಳ ಆದೇಶದ ಅನ್ವಯ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಹೀಗಿರಬೇಕಾದ್ರೆ ಹೇಗೆ ಒಬ್ಬ ಭ್ರಷ್ಟ ಕಳಂಕಿತ ಅಧಿಕಾರಿಯ ಮಾತನ್ನ ಇದರಲ್ಲಿ ನಂಬುವಂಥ ಪರಿಸ್ಥಿತಿಗೆ ಸರ್ಕಾರ ಹೋಯಿತು ಅಂತ ಹೇಳಿ ಸುಖೇಶ್? ಸಹಜವಾದ ಪ್ರಶ್ನೆ ಅರುಣ್. ಯಾಕಂದ್ರೆ ಒಬ್ಬ ಕಳಂಕಿತ ಅಧಿಕಾರಿ ನನಗೆ ವಿಚಾರಣೆಯ ಸಂದರ್ಭದಲ್ಲಿ CM ಹೆಸರು ಹೇಳು, DCM ಹೆಸರು ಹೇಳು ಅಂತ ಹೇಳ್ತಾ ಇದ್ದಾರೆ, ಇಲ್ಲಾಂದ್ರೆ 7 ವರ್ಷ ಜೈಲು ಶಿಕ್ಷೆ ಆಗೋಗಿ ಮಾಡ್ತೀವಿ, ಕೊಳಿಸ್ತೀವಿ ಅಂತ ಹೇಳಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅಥವಾ ಅದನ್ನೇ ಆಧಾರವಾಗಿ ಇಟ್ಕೊಂಡು ಸರ್ಕಾರವೂ ಕೂಡ ಪ್ರತಿಭಟನೆಗೆ ಮುಂದಾಗುತ್ತೆ. ಅಂದ್ರೆ ಸರ್ಕಾರ ಒಂದು ಹಂತದಲ್ಲಿ ಯೋಚನೆ ಮಾಡಬೇಕಿತ್ತು, ಅಧಿಕಾರಿ ಕಳಂಕಿತನು ಅನ್ನುವ ಕಾರಣಕ್ಕೆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಆತರನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥದ್ದು ಈ ವಿಚಾರವನ್ನೇ ಮರೆಮಾಚಿದ್ರೆ. ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಎಲ್ಲವೂ ನೆನಪಿರುತ್ತೆ ಅಥವಾ ನೆನಪಿರಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೊನೆ ಪಕ್ಷ ಆ ಅಧಿಕಾರಿ ಯಾರು ಅನ್ನುವಂಥದ್ದು ಉಳಿದ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಅಥವಾ ಇಲಾಖೆಗೆ ಸಂಬಂಧಪಟ್ಟವರಿಗಾರು ಗೊತ್ತಿರುತ್ತೆ, ಅವರು ಕೂಡ ಅದನ್ನು ಹೇಳಲಿಲ್ವಾ ಅನ್ನುವಂಥದ್ದು. ಸರ್ಕಾರವೇ ಒಬ್ಬರನ್ನ ಸಸ್ಪೆಂಡ್ ಮಾಡಿ ಆ ಕಳಂಕಿತ ಅಧಿಕಾರಿಯನ್ನೇ ಹಿಡಿದುಕೊಂಡು ಆ ಕಳಂಕಿತ ಅಧಿಕಾರಿಯ ಕೊಟ್ಟಂತ ದೂರಿನ ಮೇರೆಗೆ ಇಡಿಯ ವಿರುದ್ಧ ಪ್ರತಿಭಟನೆ ಮಾಡಿರುವಂಥದ್ದು ಒಂದು ರೀತಿ ಸರ್ಕಾರವನ್ನು ಮುಜುಗರಕ್ಕೆ ಸಿಲುಕಿಸುವಂತಹ ಬೆಳವಣಿಗೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಹುಶಃ ಮುಖ್ಯಮಂತ್ರಿಗಳಿಗೆ ವಿಚಾರ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ಅಧಿಕಾರಿಗಳು ಗಮನಕ್ಕೆ ತಂದ್ರೋ ಇಲ್ಲೋ ಗೊತ್ತಿಲ್ಲ, ಅಥವಾ ದಿಕ್ಕು ತಪ್ಪಿಸಿದ್ರ, ಅಥವಾ ಗೊತ್ತಿದ್ದು ಮುಖ್ಯಮಂತ್ರಿಗಳು ಬಂದ್ರ, ಅಥವಾ ಪ್ರತಿಭಟನೆಯನ್ನು ಮಾಡಿದ್ರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಒಂದಂತೂ ಸತ್ಯ, ಇವತ್ತು ಸರ್ಕಾರ ಇಡಿಯ ವಿರುದ್ಧ ಮಾಡ್ತಿರುವಂತಹ ಪ್ರತಿಭಟನೆಗೆ ಒಬ್ಬ ಕಳಂಕಿತ ಅಧಿಕಾರಿ ಕೊಟ್ಟಿರುವ ದೂರು ಕಾರಣವಾಗಿದೆ. ಆ ಕಳಂಕಿತ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿರುವಂಥದ್ದು ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಆಗಿದೆ ಅನ್ನುವಂಥದ್ದು ಆದೇಶ ಪ್ರತಿ ಇದೆ. ಇವೆಲ್ಲವನ್ನು ನೋಡ್ತಾ ಹೋದ್ರೆ ಸರ್ಕಾರ ಎಲ್ಲಿ ಅಥವಾ ಈ ಇಡೀ ಪ್ರಕರಣದಲ್ಲಿ ದಿಕ್ಕಿ ತಪ್ಪಿಸುವ ಕೆಲಸವನ್ನ ಅಧಿಕಾರಿಯು ಮಾಡಿದ್ರು ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುವಂತ ರೀತಿಯಲ್ಲಿ ಇದೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹಾಗಿದ್ದಾಗ ಇನ್ಮೇಲೆ ಸಸ್ಪೆಂಡ್ ರಿವೋಕ್ ಮಾಡಬೇಕು, ಯಾಕೆ ಇಡಬೇಕು? ಪಾಪ ಅವರು ಹೇಳಿದ್ ಸರಿ ಅನ್ನುವಂಥದ್ದಾದ್ರೆ ಸರ್ಕಾರದ ಗಮನಕ್ಕೆ ಸಸ್ಪೆಂಡ್ ರಿವೋಕ್ ಮಾಡಿಬಿಡಿ, ಯಾಕೆ ಇಟ್ಕೊಳ್ತೀರಾ? ಪಾಪ ಅವ್ರನ್ನೂ ಸಸ್ಪೆಂಡ್ ಯಾಕೆ ಮಾಡ್ತೀರಾ? ಸಸ್ಪೆಂಡ್ ಮಾಡಬೇಡಿ.